ಇದು ರಸ್ತೆ ಜಗಳ. ಮೈಸೂರಿನಲ್ಲಿ ಶುರುವಾಗಿರುವ ಈ ರಸ್ತೆ ಜಗಳ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ರಾತ್ರೋರಾತ್ರಿ ಆ ಬೋರ್ಡ್ ಮಾಯವಾಗಿದ್ಯಾಕೆ? ಈಗ ದಾಖಲೆಗಳೇ ಇಲ್ಲ ಅಂತ ಇದ್ದವರ ನಡುವೆನೇ ಇತಿಹಾಸ ತಜ್ಞರು ದಾಖಲೆಗಳನ್ನ ಬಿಡುಗಡೆ ಮಾಡಿ ಈ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದು ಹೇಗೆ? ಕೊನೆಗೆ ಉಳಿದುಕೊಳ್ಳುವಂತಹ ಪ್ರಶ್ನೆ ಸಿದ್ದರಾಮಯ್ಯ ಅವರ ಹೆಸರ ಅಥವಾ ಪ್ರಿನ್ಸೆಸ್ ಹೆಸರ? ಒಂದು ರಸ್ತೆ, ಎರಡು ಗುಂಪುಗಳ ನಡುವಿನ ಜಟಾಪಟಿಗೆ ಅದೊಂದು ರಸ್ತೆ ಕಾರಣವಾಗಿದೆ. ಪಕ್ಷಗಳ ನಡುವಿನ ವಾಕ್ ಸಮರಕ್ಕೆ ಮುನ್ನುಡಿ ಬರೆದಿದೆ. ಸಿಎಂ ಸಿದ್ದರಾಮಯ್ಯ ಹೆಸರನ್ನು ಬೀದಿಗೆ ತಂದಿದೆ. ಇತಿಹಾಸಕಾರರನ್ನು ಅಖಾಡಕ್ಕೆ ಇಳಿಸಿದೆ. ಅಖಾಡಕ್ಕೆ ಇಳಿದ ಇತಿಹಾಸಕಾರರು ಇತಿಹಾಸವನ್ನ ಕೆದಕಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಒಟ್ನಲ್ಲಿ ಅದೊಂದು ರಸ್ತೆ ಹೆಸರು ಮೈಸೂರಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಶ್ರೀ ವೆಂಕಟೇಶ್ವರ ದೇವಾಲಯದಿಂದ ಕೆಆರ್ಎಸ್ ರಸ್ತೆ ಕಡೆ ಹೋಗೋ ರಸ್ತೆ ಅದು. ಅದನ್ನ ಆಕಾಶವಾಣಿ ರಸ್ತೆ ಅಂತಾನೂ ಕರೀತಾರೆ. ಅದೇ ರಸ್ತೆಗೆ ಯಾವ ಹೆಸರು ಇಡಬೇಕು ಅನ್ನೋದು ಗೊಂದಲವಾಗಿ ಉಳ್ಕೊಂಡಿದೆ. ಸಿದ್ದರಾಮಯ್ಯ ಹೆಸರ ಅಥವಾ ಪ್ರಿನ್ಸಸ್ ಅನ್ನೋ ಹೆಸರ ಅನ್ನೋದು ಭಾರಿ ವಿವಾದ ಹುಟ್ಟಾಕ್ತಿದೆ. ಅವರು ಮೈಸೂರಿನ ಸುಪುತ್ರ. ಮೈಸೂರಿಗೆ ವಿಚಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಇದೆ. BS ಯಡಿಯೂರಪ್ಪನವ್ರ ಹೆಸರಿದೆ ಬೆಳಗಾಮಲ್ಲಿ. ನರೇಂದ್ರ ಮೋದಿ ಅವರ ಹೆಸರು ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟೇಡಿಯಂ ಅಂತ ಇದ್ದಿದ್ದನ್ನ ಕಿತ್ತಾಕಿ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಮಾಡ್ಕೊಂಡಿಲ್ವಾ? ಪ್ರಿನ್ಸಸ್ ರಸ್ತೆ ಅಂತ ಮುಂಚೆಯಿಂದನೂ ಇದೆ. 1940ರಿಂದನೂ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದನೂ ಇದೆ. ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಮ್ಮ ಮನವಿಯನ್ನು ದಾಖಲಾತಿಯನ್ನು ಪರಿಗಣಿಸದೆ ಏಕಪಕ್ಷೀಯವಾಗಿ ನಡ್ಕೊಂಡ್ರೆ ಅನಿವಾರ್ಯವಾಗಿ ನಾವು ನ್ಯಾಯಾಲಯಕ್ಕೆ ಹೋಗೋದಂತ ಮುಖ್ಯಮಂತ್ರಿಯವರ ಗಮನಕ್ಕೆ ಬರದೆಯೇ ಅವರ ಹೆಸರಿನ ಈ ರೀತಿ ಪ್ರಚಾರಗಳು ಅಪಪ್ರಚಾರಗಳು ಆಗ್ತಾ ಇವೆ. ಸಿದ್ದರಾಮಯ್ಯನವರೇ ಆ ಹೆಸರು ತಗೊಂಡು ಏನ್ ಮಾಡ್ತೀರಿ? ನಿಮ್ಗೆ ಆ ರಸ್ತೆಗೆ ಹೆಸರಿಟ್ಕೊಂಡು ಏನ್ ಮಾಡ್ತೀರಿ? ರಸ್ತೆಗೆ ಪ್ರಿನ್ಸಸ್ ಹೆಸರ, ಸಿಎಂ ಸಿದ್ದರಾಮಯ್ಯ ಹೆಸರ. ಯಾರ ಹೆಸರು ಇಡಬೇಕು ಅನ್ನೋದೇ ಭಾರಿ ಗೊಂದಲ. ಇದೇ ನೋಡಿ ಆ ಪ್ರಿನ್ಸಸ್ ರಸ್ತೆ. ಮೈಸೂರಿನಲ್ಲಿ ಗಲಾಟೆ ಗದ್ದಲಕ್ಕೆ ಕಾರಣವಾಗಿರೋ ರಸ್ತೆ. ಅಂದ ಹಾಗೆ ಇವರು ಪೂಜೆ ಮಾಡ್ತಾ ಇರೋ ದೃಶ್ಯಗಳು ಕಂಡು ಬಂದಿದ್ದು ಬುಧವಾರ ಮಧ್ಯಾಹ್ನ. ಬುಧವಾರ ಇದ್ದಕ್ಕಿದ್ದಂತೆ ಬಂದಿದ್ದ ಒಂದು ಗುಂಪು ಆಕಾಶವಾಣಿ ಎದುರಿನ ವಿವೇಕಾನಂದ ಪಾರ್ಕ್ ಬಳಿ ಪ್ರಿನ್ಸಸ್ ಬೋರ್ಡ್ ಹಾಕಿ ಪೂಜೆ ಸಲ್ಲಿಕೆ ಮಾಡಿದ್ರು. ಆ ಬೋರ್ಡ್ನ ಮೇಲೆ 1921ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಉದ್ಘಾಟನೆ ಮಾಡಿದ ರಸ್ತೆ ಅನ್ನೋದನ್ನು ಉಲ್ಲೇಖ ಮಾಡಲಾಗಿತ್ತು. ಆ ಬೋರ್ಡ್ಗೆ ಪೂಜೆ ಮಾಡಿದ ಅವರು ಅಲ್ಲದೆ ಸ್ವೀಟ್ ಹಂಚಿ ಖುಷಿ ಪಟ್ಟಿದ್ರು. ಇದು ಪ್ರಿನ್ಸಸ್ ರಸ್ತೆ ಅಂತ ಖುಷಿ ಪಟ್ಟಿದ್ರು. ಆದ್ರೆ ಅವರ ಖುಷಿ ತುಂಬಾ ಟೈಮ್ ಉಳಿಲಿಲ್ಲ. ಯಾಕೆ ಅಂತೀರಾ? ಬುಧವಾರ ಮಧ್ಯಾಹ್ನ ಪೂಜೆ ಸಲ್ಲಿಸಿ ಮನೆಗೆ ಹೋಗಿದ್ದ ಅವರು ಮಾರನೇ ದಿನ ಅಂದರೆ ಗುರುವಾರ ಬೆಳಗ್ಗೆ ಬಂದು ನೋಡಿದಾಗ ಅಲ್ಲಿ ಪ್ರಿನ್ಸಸ್ ರಸ್ತೆ ಅನ್ನೋ ಬೋರ್ಡ್ ಇರಲಿಲ್ಲ. ರಾತ್ರೋರಾತ್ರಿ ಆ ಬೋರ್ಡ್ ಎತ್ತಂಗಡಿಯಾಗಿತ್ತು. ಬೋರ್ಡ್ ಅಳವಡಿಸಿದ್ದಕ್ಕೆ ಯಾವುದೇ ಕುರುಹು ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಬದಲಾವಣೆ ಆಗಿತ್ತು. ಅಂದ ಹಾಗೆ ಅಲ್ಲಿದ್ದ ಬೋರ್ಡ್ ಅನ್ನು ಎತ್ತಂಗಡಿ ಮಾಡಿದ್ದು ಯಾರು ಗೊತ್ತಾ? ಮೈಸೂರು ಮಹಾನಗರ ಪಾಲಿಕೆ. ಎಸ್, ಪ್ರಿನ್ಸಸ್ ರಸ್ತೆ ಅನ್ನೋ ಬೋರ್ಡ್ ಅನ್ನು ಪಾಲಿಕೆ ಸಿಬ್ಬಂದಿ ತೆರವು ಮಾಡಿದ್ರು. ಇದೇ ವಿಚಾರ ಸಖತ್ ಸದ್ದು ಮಾಡ್ತು. ಮೊದಲು ಆ ರಸ್ತೆಯನ್ನು ಪ್ರಿನ್ಸಸ್ ರಸ್ತೆ ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾಮಕರಣ ಮಾಡಿದ್ರು. ಆದ್ರೆ ಅದನ್ನು ತೆಗೆಯಲಾಗಿದೆ ಅಂತ ಕೆಲವರು ಕಿಡಿಕಾರಿದ್ರು. ಆ ರಸ್ತೆಗೆ ಪ್ರಿನ್ಸಸ್ ಹೆಸರು ಇರ್ಲಿ ಅಂತ ಆಗ್ರಹಿಸಿದ್ರು. ಕಾಂಗ್ರೆಸ್ ಮತ್ತು ದೋಸ್ತಿ ಪಕ್ಷಗಳ ನಡುವೆ ದೊಡ್ಡ ಜಟಾಪಟಿಗೆ ಕಾರಣವಾಯಿತು. ಇಲ್ಲಿ ಯಾಕೆ ಪಕ್ಷಗಳು ಬಂದವು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಜಟಾಪಟಿಗೆ ಕಾರಣವಾಗಿರೋದು ಸಿಎಂ ಸಿದ್ದರಾಮಯ್ಯ ಹೆಸರು. ಹೌದು, ಪ್ರಿನ್ಸಸ್ ಹೆಸರಿನ ಬದಲಿಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ಹೆಸರು ಇಡೋದಕ್ಕೆ ಕೆಲವು ಪ್ರಯತ್ನಗಳು ನಡೀತಿವೆ.
ಇದೇ ಕಾರಣಕ್ಕೆ ಕಾಂಗ್ರೆಸ್ ಮತ್ತು ದೋಸ್ತಿ ಪಕ್ಷಗಳ ನಡುವೆ ವಾಕ್ಸಮರ ನಡೆಯುತ್ತಿದೆ. ಕೆಲವು ದಿನಗಳ ಹಿಂದೆ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡೋ ಪ್ರಸ್ತಾಪವನ್ನು ಸಲ್ಲಿಕೆ ಮಾಡಲಾಗಿತ್ತು. ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಗೆ ಪ್ರಸ್ತಾಪನೆ ಮಂಡಿಸಲಾಗಿತ್ತು. ಮೈಸೂರು ಮಹಾನಗರ ಪಾಲಿಕೆ ಪ್ರಸ್ತಾಪ ಸಲ್ಲಿಕೆ ಮಾಡಿತ್ತು. ಈ ಬೆನ್ನಲ್ಲೇ ಈ ಹಿಂದೆ ಆ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಎಂಬ ಹೆಸರಿತ್ತು. 1921ರಲ್ಲಿ ಮೈಸೂರು ರಾಣಿಯ ನೆನಪಿಗೆ ಆ ಹೆಸರನ್ನ ಇಡಲಾಗಿತ್ತು. ಆದ್ದರಿಂದ ಹೆಸರು ಬದಲಾವಣೆ ಮಾಡಬಾರದು ಅಂತ ಕೂಗು ಕೇಳಿ ಬಂತು. ಈ ನಂತರ ಬುಧವಾರ ಪ್ರಿನ್ಸಸ್ ರಸ್ತೆ ಅನ್ನೋ ಬೋರ್ಡ್ಗೆ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಇದೀಗ ರಾತ್ರೋರಾತ್ರಿ ಆ ಬೋರ್ಡ್ ಅನ್ನು ತೆರವುಗೊಳಿಸಲಾಗಿದೆ. ಈ ಮೂಲಕ ರಸ್ತೆ ನಡುವಿನ ಜಟಾಪಟಿ ತೀವ್ರಗೊಂಡಿದೆ. ಅವರು ಏನು ನಿನ್ನೆ ಒಂದು ಹೇಳಿಕೆಯನ್ನು ಮಾಡಿದ್ರು, ಏನು ಪ್ರಿನ್ಸೆಸ್ ರಸ್ತೆಗೆ ಯಾವುದೇ ರೀತಿಯ ಅವರ ದಾಖಲೆಗಳಲ್ಲಿ ಉಲ್ಲೇಖ ಇಲ್ಲ ಅಂತ. ಅದಕ್ಕಾಗಿ ಅವರಿಗೆ ನಮಗೆ ಏನು ಸಂಗ್ರಹಿಸಿರೋದು ಸಂಪೂರ್ಣವಾಗಿ ಏನೇನು ಮಾಹಿತಿಗಳು ಇದಾವೆ, ದಾಖಲೆಗಳಿದಾವೆ, ಇದೆಲ್ಲನೂ ಕೂಡ ಅವರು ಸಂಗ್ರಹಿಸಿ ಅವ್ರಿಗೆ ಕೊಟ್ಟಿದ್ದೀವಿ. ಅದರ ಮೂಲಕ ಅವರು ಸಹ ಏನು ಮತ್ತೊಮ್ಮೆ ಇದು ಪರಿಶೀಲನೆ ಮಾಡಿ ಎಲ್ಲ ದಾಖಲೆಗಳನ್ನು ಏನು ಕೊಟ್ಟಿದ್ದೀವಿ ಅದನ್ನ ಪರಿಗಣಿಸಿ ಅವರ ನಿಲುವಲ್ಲೂ ಸಹ ಒಂದು ಬದಲಾವಣೆ ಬರ್ಬೋದು ಅಂತ ನಾವು ಅವರಲ್ಲಿ ನಂಬಿಕೆಯನ್ನು ಇಟ್ಟಿದ್ದೀವಿ. ಮೊದಲು ಆ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅನ್ನೋ ಹೆಸರಿತ್ತ. ಹೌದು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಹೇಳ್ತಿದ್ದಾವೆ. ಆ ರಸ್ತೆಗೆ ಯಾವುದೇ ಹೆಸರು ಇರಲಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಿದೆ. ಯಾವ ಪಕ್ಷ ಹೇಳೋದು ಸರಿ ಅನ್ನೋ ಅನುಮಾನ ತೀವ್ರವಾದಾಗ ಹೋರಾಟಗಾರರ ನಿಯೋಗವೊಂದು ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದೆ. ಹೌದು, ಇತಿಹಾಸ ತಜ್ಞ ಪ್ರೊಫೆಸರ್ ನಂಜರಾಜೆ ಅರಸ್ ನೇತೃತ್ವದ ತಂಡ ಭೇಟಿ ನೀಡಿತ್ತು. ಆ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತ ದಾಖಲೆಗಳಿವೆ. ಆ ಕಾರಣಕ್ಕೆ ಪ್ರಿನ್ಸಸ್ ರಸ್ತೆ ಅಂತಲೇ ಉಳಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಬೇಡವೆಂದು ಮನವಿ ಮಾಡಿದ್ದಾರೆ. ಈ ನಿಯೋಗದಲ್ಲಿ ಸ್ನೇಹಮಯಿ ಕೃಷ್ಣ, ಭಾನು ಮೋಹನ್, ಅರವಿಂದ್ ಶರ್ಮಾ ಸೇರಿದಂತೆ ಹಲವರು ಇದ್ರು. ಪ್ರಿನ್ಸೆಸ್ ರೋಡ್ ಬಗ್ಗೆ ಅವ್ರು ಏನ್ ಹೇಳ್ತಾರೆ? ಪ್ರಿನ್ಸೆಸ್ ರಾಜಕುಮಾರಿ ರಸ್ತೆ ಇತ್ತು, ಹೇಗಿತ್ತು, ಸ್ಯಾನಿಟೋರಿಯಂ ಹೇಗೆ ಪ್ರಾರಂಭ ಆಯಿತು, ಪ್ರಿನ್ಸೆಸ್ ಕೃಷ್ಣಾಜಮ್ಮಣ್ಣಿ ಕ್ಷಯದ ಆಸ್ಪತ್ರೆ ಒಂದು ಮಾರುದ್ದ ಇದೆ, ಹೇಳೋಕ್ಕೆ ಕಷ್ಟ ಆಗುತ್ತೆ. ಚಿಕ್ಕದಾಗಿ ಪ್ರಿನ್ಸೆಸ್ ರೋಡ್ ದಾಖಲೆಗಳು ಕೊಟ್ಟಿದ್ದೀವಿ. ಪ್ರತಿಯೊಂದೂ ವೋಟರ್ಸ್ ಲಿಸ್ಟಲ್ಲಿದೆ ಪ್ರಿನ್ಸೆಸ್ ರೋಡ್ ಅಂತ. ಎಲ್ಲವನ್ನು ಕೃಷ್ಣ ತೆಗೆದಿದ್ದಾರೆ. ಮೊನ್ನೆನೋ ಸಂದೇಶ ಸ್ವಾಮಿ ತೋರಿಸಿದ್ದಾರೆ. ಅದನ್ನು ಆ ದಾಖಲಾತಿನವರು ಕೊಟ್ಟಿದ್ದೀವಿ. ನಾನು ನಿನ್ನೆ ಮಹದೇವಪ್ಪನವ್ರ ಹತ್ರ ಮಾತಾಡಿದ್ದೀನಿ. ಅವ್ರು 5ನೇ ತಾರೀಕು ಮೈಸೂರು ಬರ್ತಾರೆ. ಅವತ್ತು ಅವ್ರ ಹತ್ರ ಮಾತಾಡಿ, 5 ಇಲ್ಲ 6ನೇ ತಾರೀಕು ಬೆಳಿಗ್ಗೆ ಮಾತಾಡಿ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡ್ತೀವಿ. ಮುಖ್ಯಮಂತ್ರಿಯವರ ಗಮನಕ್ಕೆ ಬರದೆಯೇ ಅವರ ಹೆಸರಿನ ಈ ರೀತಿ ಪ್ರಚಾರಗಳು ಅಪಪ್ರಚಾರಗಳು ಆಗ್ತಾ ಇವೆ. ಮುಖ್ಯಮಂತ್ರಿಯವರಿಗೆ ಸಂಪೂರ್ಣ ವಿಷಯವನ್ನು ತಿಳಿಸಿ, ನಿಮ್ಮ ಮರ್ಯಾದೆಯನ್ನು ನೀವು ಕಳ್ಕೊಬೇಡಿ, ಮೈಸೂರಿನ ಮರ್ಯಾದೆಯನ್ನು ಉಳಿಲಿ, ನಿಮ್ಗೆ ಅವಮಾನ ಆಗತ್ತು ತಪ್ಪಬೇಕು, ಈ ಹಗರಣಗಳು ವಾದ ವಿವಾದಗಳು ಬೇಡ ಅಂತ ಅವರ ಹತ್ರನೂ ಮಾತಾಡ್ತೀವಿ. ಬಹುಶಃ ನಮಗಿರೋ ವಿಶ್ವಾಸದಲ್ಲಿ ಅವರೇ ಇದನ್ನು ಬೇಡ, ನನ್ನ ಹೆಸರಿಡೋದು ಬೇಡ ಅಂತ ಹೇಳುವಂಥ ಪರಿಸ್ಥಿತಿ ಬರುತ್ತೆ. ಸರ್, ಅವರು ಹೇಳಿದ್ದೇನೆಂತ ಹೇಳಿದ್ರೆ ಮೈಸೂರು ಮಹಾನಗರ ಪಾಲಿಕೆಯ ದಾಖಲೆಗಳಲ್ಲಿ ಇದುವರೆಗೂ ಕಂಡು ಬಂದಿಲ್ಲ. ಸೊ ಈಗ ನಾವೇನು ದಾಖಲೆ ಕೊಟ್ಟಿದ್ದೀವಿ, ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇನು ದಾಖಲಾತಿದೆ ಅವೆಲ್ಲ ಕೊಟ್ಟಿದ್ದೀವಿ, ಅವ್ರ ಗಮನಕ್ಕೆ ಬಂದಿದೆ. ಇದ್ರ ಬಗ್ಗೆ ತೀರ್ಮಾನ ತಗೊಂಡು ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಮ್ಮ ಮನವಿಯನ್ನು ದಾಖಲಾತಿಯನ್ನು ಪರಿಗಣಿಸದೆ ಏಕಪಕ್ಷೀಯವಾಗಿ ನಡ್ಕೊಂಡ್ರೆ ಅನಿವಾರ್ಯವಾಗಿ ನಾನು ನ್ಯಾಯಾಲಯಕ್ಕೆ ಹೋಗೋದಂತೂ ಖಚಿತ. ಯಾವುದೇ ಕಾರಣಕ್ಕೂ ಐತಿಹಾಸಿಕ ಸ್ಥಳವಾಗಿರತಕ್ಕಂಥ ರಾಜ್ಕುಮಾರ್ ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರಾಗಲಿ ಅಥವಾ ಬೇರೆ ಯಾರ ಹೆಸರಾಗಲಿ ಇಡೋದಕ್ಕೆ ಅವಕಾಶ ಕೊಡಲ್ಲ. ಸೊ ಇಲ್ಲಿ ಒಂದೊಂದು ಸ್ಪಷ್ಟಪಡಿಸ್ತೀವಿ, ನಾವು ಸಿದ್ದರಾಮಯ್ಯ ಹೆಸರು ಇಡೋದು ಬೇಡ ಅಂತ ಹೇಳ್ತೀರಾ, ಆದರೆ ಐತಿಹಾಸಿಕ ರಸ್ತೆ ಇಡೋದು ಬೇಡ ಅನ್ನೋದೇ ನಮ್ಮ ಮನವಿ. ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಕೂಡ ಈ ಬಗ್ಗೆ ಮಾತಾಡಿದ್ದಾರೆ. ರಸ್ತೆಗೆ ಸಿಎಂ ಹೆಸರು ಬೇಡ ಅಂದಿರೋ ಅವರು ಸಿದ್ದರಾಮಯ್ಯ ಹೆಸರನ್ನು ಅವರ ಬೆಂಬಲಿಗರೇ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಅಂತ ಕಿಡಿಕಾರಿದ್ರು. ದಯಮಾಡಿ ಅದು ಪ್ರಿನ್ಸೆಸ್ ಅಂತ ಏನಿದೆ, ಕೆಲವೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅದಕ್ಕೆ. ಇದೆಲ್ಲ ಹಿಂದೆ ಇದ್ದಂಥ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ CITBನಲ್ಲಿ ಹಲವಾರು ದಾಖಲೆಗಳಿದ್ದಾವೆ. ಅದಕ್ಕೆ ಅದೆಲ್ಲ ಮುರಿದು ನಿಮ್ಮ ಹೆಸರು ಹಾಕ್ಲಿಕ್ಕೆ ದಯವಿಟ್ಟು ಬೇಡಿ. ಯಾಕೆಂದರೆ ಈಗಾಗಲೇ ಮೂಢ ಹಗರಣದಲ್ಲಿ ನೊಂದು ಹೋಗಿದ್ದೀರಾ ನೀವು. ಮೂಢ ಹಗರಣ ಯಾರು ಇವತ್ತು ಈ ಆರೋಗ್ಯ ಮಾರ್ಗ ಮಾಡಬೇಕು ಅಂತ ಭಾರಿ ಫೈಟ್ ಮಾಡ್ತಾವ್ರಲ್ಲ,
50-50 ಯಾರು ತಿಂದಿರೋದು? 50-50 ಸೈಟ್ ಯಾರು ತಿಂದಿರೋದು? ಇವರೇ. ತಿರುಗಿ ಇವರೇ ಹೊರಟಿದ್ದಾರೆ ನಿಮ್ಮ ಹೆಸರು ಕೆಡಿಸ್ಲಿಕ್ಕೆ. ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ ಸಿದ್ದರಾಮಯ್ಯ. ಯಾಕೆ ಅಂತಂದರೆ ನಿಮಗೊಂದು ಹೆಸರಿದೆ, ಬ್ಯಾಕ್ವರ್ಡ್ ಕ್ಲಾಸ್ ಲೀಡ್ರ್ ಇದ್ದೀರ ನೀವು. ಆದರೆ ಯಾರ್ಯಾರ್ದೋ ಮಾತು ಕೇಳಿಕೊಂಡು ದಯಮಾಡಿ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನೀವು ಅಂತಕ್ಕಂಥದ್ದನ್ನ. ಒಟ್ನಲ್ಲಿ ಮೈಸೂರಲ್ಲಿ ರಸ್ತೆ ಜಗಳ ಜೋರಾಗಿದೆ. ಪಾಲಿಕೆಯಲ್ಲಿ ಈ ಬಗ್ಗೆ ಚರ್ಚೆಗಳು ನಡೀತಾ ಇದ್ದು ಪಾಲಿಕೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.